ನಿಮ್ಮ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಿಮಗೊಂದು ಬೆಸ್ಟ್ ಒಂದು ಇನ್ಫಾರ್ಮೇಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯೂಶ್ವಲಿ ನಿಮಗೇನೆ ಸರ್ಚ್ ಮಾಡಬೇಕಾದ್ರೆ ನೀವು ಗೂಗಲ್ಲು ಅಥವಾ ಕ್ರೋಮ್ ಯೂಸ್ ಮಾಡ್ತಿದ್ದಾರೆ. ಈಗ ಹೊಸದಾಗಿ ಓಪನ್ಏನವರು ChatGPTನ ಲಾಂಚ್ ಮಾಡಿದ್ದಾರೆ. ಓಕೆ, ಅದು ನಿಮಗೆ www.chatgpt ಇಲ್ಲಿ ಸಿಗುತ್ತೆ. ಇದು ಯಾವುದೇ ರೀತಿ ಆ್ಯಪ್ ಅನ್ನೋದಿಲ್ಲ, ವೆಬ್ಸೈಟ್ ಇದೆ. ಲಾಗಿನ್ ಮಾಡ್ಬೋದು. ಲಾಗಿನ್ ಮಾಡಿದ್ಮೇಲೆ ನಿಮ್ಗೆ ಯಾವ್ಯಾವ ಥರ ಯೂಸ್ ಆಗುತ್ತೆ ಅಂತ ನೋಡೋಣ. ಓಕೆ, ನಿಮ್ಮ ಮೇಲ್ ಐ ಡಿಯಿಂದನೇ ಲಾಗಿನ್ ಆಗ್ಬೋದು. ಓಕೆ, ಬಿಕಾಸ್ ನಾನು ಆಲ್ರೆಡಿ ಲಾಗಿನ್ ಮಾಡಿ ಬ್ಯಾಕ್ ಆಗಿರೋದಕ್ಕೆ ಈ ಥರ ನೋಟಿಫಿಕೇಷನನ್ನು ತೋರಿಸ್ತದೆ. ಫೈನ್, ಲಾಗಿನ್ ಮಾಡೋಣ. ನಿಮಗೆ ಯೂಶ್ವಲಿ ಸ್ಟಾರ್ಟಿಂಗಲ್ಲಾದರೆ ನಿಮಗೆ ಡೈರೆಕ್ಟ್ ಲಿಂಕಿಂದನೇ ಆಗುತ್ತೆ, ಅಂದರೆ ಡೈರೆಕ್ಟ್ ಮೇಲ್ ಐ ಡಿಯಿಂದನೇ ಲಾಗಿನ್ ಆಗ್ಬೋದು. ಇವರು ಲಾಗಿನ್ ಮೇಲ್ ಕಳಿಸಿದ್ದಾರೆ ಅಂತಿದ್ದಾರೆ, ನೋಡೋಣ. ಬಿಕಾಸ್ ಇದು ಅಪ್ಡೇಟೆಡ್ ವರ್ಷನಲ್ಲಿ ಹಾಕ್ತದೆ. ಓಕೆ, ಸೈನ್ ಅಪ್ ಮಾಡ್ಕೊಂಡು ಲಾಗಿನ್ ಮಾಡ್ಬೋದು. ಫೈನ್, ಒನ್ಸ್ ಲಾಗಿನ್ ಆದಮೇಲೆ ನೀವು ಯಾವ್ಯಾವ ಥರ ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡ್ಬೋದು ಅಂತ ನೋಡೋಣ. ಫಾರ್ ಅನ್ ಎಕ್ಸಾಂಪಲ್, ಈಗ ಎಸ್ಸೆ ಆನ್ ಬ್ಯಾಂಗ್ಳೂರ್ ಅಂತ ತಗೊಳ್ಳೋಣ. ಓಕೆ, ಇದೇ ಥರ ನಿಮಗೆ ಯಾವ ಟಾಪಿಕ್ ಬಗ್ಗೆ ಬೇಕು ಅಥವಾ ಯಾವುದ್ರ ನಾಲೆಡ್ಜ್ ಬೇಕು, ಜಸ್ಟ್ ಟೈಪ್ ಮಾಡಿದ್ರೆ ನಿಮಗೆ ಅದ್ರಿಗೆ ಪರ್ಟಿಕ್ಯುಲರ್ ಡೇಟಾ ಕೊಡುತ್ತೆ. ನೀವು ಅದನ್ನು ಕಾಪಿ ಪೇಸ್ಟ್ ಕೂಡ ಯೂಸ್ ಮಾಡ್ಕೋಬೋದು. ಓಕೆ, ನೀವು ಇಲ್ಲಿ ನೋಡ್ಬೋದು. ಸೊ ಸೆಲೆಕ್ಟ್ ಆಲ್ ಆಗ್ತದೆ, ಕಾಪಿ ಮಾಡ್ಬೋದು, ಪೇಸ್ಟ್ ಮಾಡ್ಬೋದು. ಸೊ ಇದು ನಿಮಗೆ ತುಂಬ ಯೂಸ್ಫುಲ್ ಆಗಿದೆ. ಎಸ್ಸೆ ಮಾತ್ರನೇ ಅಲ್ಲ, ನಿಮಗೆ ಕೋಡಿಂಗ್ ರಿಲೇಟೆಡ್ ಆಗಲಿ ಬೇರೆ ಯಾವುದೇ ನಾಲೆಡ್ಜ್ ತಿಳ್ಕೊಬೇಕಂದ್ರೂ ನೀವು ಟೈಪ್ ಮಾಡಿದ್ರೆ ನಿಮಗೆ ಪರ್ಟಿಕ್ಯುಲರ್ ಅದ್ರ ಬಗ್ಗೆ ಅಪ್ಡೇಟ್ ಅನ್ನೋದು ಕೊಡುತ್ತೆ. ಓಕೆ, ಇಲ್ಲಿ ನೋಡಿ, ಫಾರ್ ಅನ್ ಎಕ್ಸಾಂಪಲ್, ವಾಟ್ ಈಸ್ ವಿ ಲುಕ್ಅಪ್. ಎಕ್ಸೆಲಲ್ಲಿ ವಿ ಲುಕ್ಅಪ್ ಹೇಗೆ ಯೂಸ್ ಮಾಡ್ಕೋಬೋದು ಅಂತ ಟೈಪ್ ಮಾಡಿ ನೋಡೋಣ. ಓಕೆ, ನೋಡಿ, ವಿ ಲುಕ್ಅಪ್ ಅನ್ನೋದು ಹೇಗೆ, ಅದು ಫಾರ್ಮುಲಾ ಯಾವ ಥರ ಅನ್ನೋದು ಬರುತ್ತೆ. ಗೂಗಲ್ಗೂ ಇದ್ರಿಗೆ ಏನು ಡಿಫ್ರೆನ್ಸ್ ಅಂದರೆ, ನೀವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ವಿ ಲುಕ್ಅಪ್ ಅಂದರೆ ನಿಮಗೆ ತುಂಬ ಆನ್ಸರ್ಸ್ ಬರುತ್ತೆ. ಅದರಲ್ಲಿ ಯಾವುದು ಕರೆಕ್ಟ್, ಯಾವುದು ರಾಂಗ್, ನಿಮ್ಗೆ ಯಾವ್ದು ಅರ್ಥ ಆಗುತ್ತೆ ಅನ್ನೋದು ತುಂಬ ಕಷ್ಟ ಆಗುತ್ತೆ. ಇಲ್ಲಿ ನಿಮಗೆ ಶಾರ್ಟ್ ಆನ್ಸರಲ್ಲಿ ಬರುತ್ತೆ, ನಿಮಗೆ ಬೇಗನೂ ಅರ್ಥ ಆಗ್ಬೋದು. ಇದನ್ನು ಟ್ರೈ ಮಾಡ್ಕೋಬೋದು. ಸ್ಟಡಿಗೆ ಅಥವಾ ವಾಕಿಂಗ್ ಎಕ್ಸ್ಪೀರಿಯೆನ್ಸ್ಗೂ ನೀವು ಟ್ರೈ ಮಾಡ್ಕೋಬೋದು. Anything you can search actually, or else essay on COVID or COVID-19. Okay, or else electronics ತಗೊಂಡ್ರೆ what is electronics. ನೋಡಿ, ಎಲೆಕ್ಟ್ರಾನಿಕ್ಸ್ ಅಂದರೆ ಪರ್ಟಿಕ್ಯುಲರ್ ಏನು ಡೇಟಾ ಇದೆ, ಶಾರ್ಟ್ ಆ್ಯಂಡ್ ಸ್ವೀಟಲ್ಲಿ ಆನ್ಸರ್ ಅನ್ನೋದು ಕೊಡ್ತದೆ. ಓಕೆ, ಆ್ಯಕ್ಚುಲಿ ಇದು ಎಲ್ಲರಿಗೂ ಅಪ್ಡೇಟ್ ಆಗಿದೆ ಅಂತ ನೋಡೋಣ. ನೋಡಿ, ನಿಮ್ಗೆ ಅದು ಹೇಳ್ತಿದ್ದೆ ಏನು ಅಂತ. ಇದು ಲ್ಯಾಂಗ್ವೇಜ್ ಆಗಿದೆ, ಓಪನ್ ಎ ಇಂದ ಡೆವಲಪ್ ಆಗಿರೋದು. ಸೊ ನಾವೇನು ಕೊಡ್ತಿದ್ದೆ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿ ಅದು ಆ್ಯಕ್ಚುಲಿ ಇದು ಎವ್ರಿವೇರ್ ಅಪ್ಡೇಟ್ ಆಗಿರುತ್ತೆ. ಇದು ಆಫ್ಲೈನ್ ಇರುತ್ತೆ, ಆನ್ಲೈನ್ ಬೇಸ್ಡ್ ಇಲ್ಲ. ಸೊ ಇದೇ ಥರ ಏನೇನು ಡೌಟ್ಸ್ ಇದ್ದಾರೆ, ಎಕ್ಸಾಂಪಲ್ ವಾಟ್ ಈಸ್ ಡಯೋಡ್, ಡಯೋಡ್ ಅನ್ನೋದು
ಟು ಟರ್ಮಿನಲ್ ಗೊತ್ತಿದೆ. ಸೊ ಅದ್ರ ಬಗ್ಗೆ ಹೇಳ್ತಿದೆ. ಸೊ ಇದೇ ಥರ ಯಾವುದೇ ಆಗಲಿ, ವಾಟ್ ಈಸ್ ಪೈಥಾನ್ ಲ್ಯಾಂಗ್ವೇಜ್, ಸೊ ನಿಮಗೆ ಯಾವ ಸಬ್ಜೆಕ್ಟ್ ಬಗ್ಗೆ ತಿಳ್ಕೊಬೇಕು ಅಥವಾ ಯಾವುದ್ರ ಬಗ್ಗೆ ನಾಲೆಜ್ ತಿಳ್ಕೊಬೇಕು, ಪ್ರತಿಯೊಂದು ನೀವು ಗೂಗಲ್ ಮಾಡಿ ಸರ್ಚ್ ಮಾಡ್ಕೋಬೋದು. ಸೊ ಇದು ತುಂಬ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ತುಂಬ ಜನಕ್ಕೆ, ಆ್ಯಂಡ್ ಮೋಸ್ಟ್ ಪ್ರಾಬಬ್ಲಿ ಫಾರ್ ಸ್ಟೂಡೆಂಟ್ಸ್. ಓಕೆ, ಸೊ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.